ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಗ್ರೀನ್ ಚಿಕನ್ ಮಾಡೋಣ. ಇವತ್ತು ಗ್ರೀನ್ ಚಿಕನ್ಗೆ ಏನೇನು ಬೇಕು ನೋಡೋಣ. ಚಿಕನ್, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ತೆಂಗಿನಕಾಯಿ ಇಷ್ಟು ಬೇಕಾಗುತ್ತೆ. ಒಂದು ಸೈಡಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಅರಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿಗಂಟ ಫ್ರೈ ಮಾಡ್ಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚೋಣ. ಫಸ್ಟು ಮುಚ್ಚಿ ಅದು ಒಂದು 10-15 ನಿಮಿಷ ಬೇಯಲಿ. ಚೆನ್ನಾಗಿ ಬೆಂದ್ರೇ ಅದಕ್ಕೆ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ 10 ನಿಮಿಷ ಅದನ್ನು ಬೇಯಲಿ. ಈ ಕಡೆ ನಾವು ಏನೇನು ಬೇಕು ಅಂದರೆ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ದಾರೋ ಅದನ್ನು ರುಬ್ಕೊಂಡು ಬರೋಣ. ಒಂದು ಸೈಡ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿ ನೋಡಿ. ಇವಾಗ ಚಿಕನ್ ಬೆಂದಿರುತ್ತೆ. ಮುಖ ತೆಗೆದು ನೋಡಿ, ಈ ಕಲರ್ ಬರುತ್ತೆ. ಗ್ರೀನ್ ಅಂದರೆ ಸೇಮ್ ಗ್ರೀನ್, ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ. ಅದನ್ನು ಮುಖ ಮುಚ್ಚಿದ ಮೇಲೆ ಬೆಂದಮೇಲೆ ನೋಡಿ ಈ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಇಷ್ಟು ಗಟ್ಟಿ ಇದೆ ಚಿಕನ್ಗೆ, ಅದು ಮಸಾಲ ಚೆನ್ನಾಗಿ ಅಂಟಿರುತ್ತೆ. ಇವಾಗ ಬೆಂದಿದೆ. ಅದನ್ನು ಸರ್ವ್ ಮಾಡೋಣ. ಒಂದು ಸಲ ಮಾಡಿ ನೋಡಿ, ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ತುಂಬ ಥ್ಯಾಂಕ್ಸ್ ವಿಡಿಯೋ ನೋಡಿರೋದಕ್ಕೆ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನಾನು ವೀಡಿಯೋ ಮಾಡ್ತಾ ಇರೋದು ಇವಾಗಲೇ ಅಲ್ಲ, ಅದಕ್ಕೆ ಸ್ವಲ್ಪ ತಪ್ಪಿರುತ್ತೆ. ಒಂದು ಸಲ ಮಾಡಿ ನೋಡಿ, ಕಮೆಂಟ್ ಮಾಡಿ ಪ್ಲೀಸ್.